ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಬನಹಟ್ಟಿ ಸುಮಾರು ವರ್ಷಗಳಿಂದ ಬೇಡಿಕೆಯಾಗಿರುವ ಸಾಕಷ್ಟು ಮನವಿ ಪತ್ರ ನೀಡಿದರೂ ಯಾವುದೇ ಉಪಯೋಗವಾಗಿಲ್ಲ. ಆದರೂ ಮತ್ತೆ ಇವತ್ತು ಬನಹಟ್ಟಿ ನಗರಸಭೆಗೆ ಬನಹಟ್ಟಿ ಬಸ್ ನಿಲ್ದಾಣದ ಹತ್ತಿರ ಸುಮಾರು 300 ಆಟೋ ಚಾಲಕರು ಪ್ರತಿ ದುಡಿಮೆ ಮಾಡಿ ತಮ್ಮ ಜೀವನ ಸಾಗಿಸುತ್ತಾ ಬಂದಿದ್ದಾರೆ. ಈಗಿನ ಬಸ್ ನಿಲ್ದಾಣ ನವೀಕರಿಸಿ ಹೊಸ ಬಸ್ ನಿಲ್ದಾಣ ರೆಡಿ ಮಾಡಿದ್ದಾರೆ. ಆದರೆ ಸುಮಾರು 50 ವರ್ಷಗಳಿಂದ ಅಲ್ಲಿಯೇ ಇದ್ದು ಆಟೋ ಚಲಾವಣೆ ಮಾಡುತ್ತಿರುವ ಚಾಲಕರ ಕುಟುಂಬದ ಹೊಟ್ಟೆ ಮೇಲೆ ಹೊಡೆಯೋಕೆ ರೆಡಿಯಾಗಿದ್ದಾರೆ. ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಬನಹಟ್ಟಿ ತೀವ್ರ ಆಕ್ರೋಶಗೊಂಡ ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ಸದಸ್ಯರು, ನಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಬಾರದು, ಸ್ಥಳೀಯ ಶಾಸಕ ಸಿದ್ದು ಸವದಿ ಅವರಿಗೆ ಮನವಿ ನೀಡಿದ್ದೇವೆ, ಸಂಬಂಧಪಟ್ಟ ಮನವಿ ಪತ್ರಗಳಿಗೆ ಕ್ಯಾರೆ ಎನ್ನುತ್ತಿಲ್ಲ ಶಾಸಕರು ಎಂದು ಕಿಡಿಯನ್ನ ಕಾರಿದಂತಾಗಿದೆ. ನಮಗೆ ಬಸ್ ನಿಲ್ದಾಣದ ಹತ್ತಿರ ಪ್ರತಿದಿನ ದುಡಿಯಲು ಅವಕಾಶ ಮಾಡಿಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಮತ್ತು ರಬಕವಿ ಬನಹಟ್ಟಿ ತಾಲೂಕು ಬಂದ್ ಕರೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಬನಹಟ್ಟಿ ಅಧ್ಯಕ್ಷರು, ಸರ್ವ ಸದಸ್ಯರು, ಹಿರಿಯರು, ಯುವಕರು, ನೂರಾರು ಆಟೋ ಚಾಲಕರು ಮತ್ತು ಮಾಲೀಕರು ಉಪಸ್ಥಿತರಿದ್ದರು. ಹೊರಗಡೆ 200ರಿಂದ 300 ನಮ್ಮ ಆಟೋಗಳು ಅದಾವ್ರಿ. ನಾವು ಹೊರಗಡೆಯಿಂದ 30ರಿಂದ 40 ವರ್ಷದಿಂದ ನಾವು ಉದ್ಯೋಗ ಮಾಡ್ಕೊತ ಬಂದಿದ್ದೀವಿ. ಈಗಾಗಲೇ ನಮ್ಗೆ ಆಟೋ ಸ್ಟಾಪ್ ನಮ್ಗೆ ಜಾಗ ಇಲ್ಲ, ಜಾಗ ಮಾಡಿ ಕೊಡುತ್ತಂತ ಕಮಿಷನರ್ ಸರ್. ಬಸ್ ಸ್ಟ್ಯಾಂಡ್ ರಿಪೇರಿ ಆಗಿದೆ, ಆಮೇಲೆ ಕಾಂಪೌಂಡ್ ಮಾಡುತ್ತಾಗ ನಮ್ಗೆ ಜಾಗ ಕೊಡ್ತಾ ಇಲ್ಲ. ಹಾಗೆ ಕಮಿಷನರ್ಗೆ ಅರ್ಜಿ ಕೊಟ್ಟಿದ್ದೀವಿ, ಮಾಡಿಕೊಡ್ತೀವಿ. ಕಾಡಸಿದ್ದೇಶ್ವರ ಆಟೋ ಚಾಲಕರ ಮಾಲಕರ ಸಂಘದ ಸಾಮಾನ್ಯವಾಗಿ ಆಟೋ ಚಾಲಕ. ಇದು ವಿಷಯ ಏನಪ್ಪ ಅಂತಂದರೆ, ಸುಮಾರು 30ರಿಂದ 40 ವರ್ಷಕ್ಕೆ ಆಯಿತು ನಾವು ಬಡ ಆಟೋ ಚಾಲಕರು ಎಲ್ಲರೂ ಅದೇ ರೀತಿಯಿಂದ ಒಂದು ಉಪಜೀವನ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಕಮಿಷನರ್ ಜೊತೆ ಒಂದು 2 ಸಲ ಮನವಿ ಕೊಟ್ಟಿದ್ದೀವಿ ನಾವು ಆಲ್ರೆಡಿ. ಇದಕ್ಕೆ ಸರಿಯಾಗಿ ಯಾವುದೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಮತ್ತು ಯಾವುದೊಂದು ಮನವಿ ಸುದಕ್ಕೂ ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಹೀಗಾಗಿ ಈಗ ಸಡನ್ನಾಗಿ ಬಂದ ಕಿಸಿಂದ ನಾವು ಆಟೋಗಳನ್ನು ಕಿತ್ತುಕೊಂಡು ಕಿಸಿಂದು ನಾವೀಗ ಡಿಮಾಲಿಷ್ ಮಾಡಿದ್ದಾರೆ. ಈಗ ಆಟೋ ನಮ್ಮ ಬಸ್ ಸ್ಟ್ಯಾಂಡ್ ಇವಾಗ ನಮ್ಗೆ ಹಚ್ಚಾಕಂತೂ ಜಾಗ ಇಲ್ಲ, ಯಾಕಂದರೆ ನಮ್ಮ ಜಾಗದಲ್ಲಿ ನಾವು ಉಪಜೀವನ ನಡ್ತಾ ಇದ್ದೀವಿ. ಅದ್ರ ಸಲುವಾಗಿ ಇವಾಗ ಮಾನ್ಯ ತಹಸೀಲ್ದಾರ್ ಕಮಿಷನರ್ ಸಾಹೇಬರಿಗೆ ಒಂದು ಮನವಿ ಕೊಟ್ಟಿದ್ವಿ, ಸರಿಯಾಗಿ ಇನ್ನೂ ಸ್ಪಂದಿಸಿಲ್ಲ. ಅವ್ರು ಬಂದ ಮೇಲೆ ಇನ್ನೊಂದು ಸಲ ಭೇಟಿ ಆಗಬೇಕು. ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ಅದು ಮುಂದಿನ ಕಾರ್ಯಕ್ರಮ ನಾವು ವಿಚಾರ ಮಾಡ್ಕೊತೀವಿ ನಮ್ಮ ಕಾರ್ಯಕರ್ತರ ಜೊತೆ. ಅದ್ರ ಜೊತೆ ಸರಿಯಾಗಿ ಸ್ಪಂದನೆ ಕೊಡಲಿಕ್ಕಂದ್ರೆ ನಾವು ಇದಕ್ಕೆ ಧರಣಿ ಕೂತ್ಕಿಸಿಂದ ಯಾಕಂದ್ರೆ ನಾವು ಹೋರಾಟ ಮುಖಾಂತರ ನಾವು ಜಾಗವನ್ನು ತಗೊಳ್ಳುವಂಥ ಕೆಲಸ ಮಾಡ್ತೀವಿ ಅಂತ ವಿಷಯದಿಂದ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.